ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹಲ್ಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ ಎಂಎಲ್ಸಿ. ಬೆಂಗಳೂರಿನ ಶೆಡ್ನಲ್ಲಿ ಕೊಂದಿರೋದು ಅಮಾನವೀಯ. ದರ್ಶನ್ ಯಾವನೋ ಹೀರೋನೋ ಝೀರೋನೋ ಅಂತ ಹೇಳಿದ್ದಾರೆ ಎಂಎಲ್ಸಿ. ಈ ನಟನಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಎಂಎಲ್ಸಿ ರವಿಕುಮಾರ್ ಆಗ್ರಹಿಸಿದ್ದಾರೆ. ಈವರೆಗೂ ಗೃಹ ಸಚಿವರು ಸಿಎಂ ಭೇಟಿ ನೀಡಿಲ್ಲ, ಸಾಂತ್ವನ ಹೇಳಿಲ್ಲ. ಸರ್ಕಾರ ಇದೆಯಾ ಸತ್ತಿದೆಯಾ ಅಂತ ಸಂಶಯ ಬರ್ತಾ ಇದೆ. ವಿದ್ಯಾರ್ಹತೆ ಆಧರಿಸಿ ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ನೀಡಬೇಕು. ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಈ ರೀತಿ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಸಹ ಹೊರಹಾಕಿದ್ದಾರೆ. ಇದುವರೆಗೂ ಸಹ ಗೃಹ ಸಚಿವರಾಗ್ಲಿ ಸಿಎಂ ಆಗ್ಲಿ ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ಮಾಡಿಲ್ಲ. ವಿದ್ಯಾರ್ಹತೆಯನ್ನ ಆಧರಿಸಿ ಈಗ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಎಂಎಲ್ಸಿ ರವಿಕುಮಾರ್. ಅತ್ಯಂತ ಭೀಭತ್ಸವಾಗಿರ್ತಕ್ಕಂಥ ಭೀಕರವಾಗಿರ್ತಕ್ಕಂಥ ಇಡೀ ನಾಡಿನ ಮನುಕುಲವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಹತ್ಯೆಯಾಗಿದೆ. ಬಹುಶಃ ಯಾವ ರೌಡಿಗಳು ಕೂಡ ಈ ಥರ ಮಾಡಲಿಕ್ಕಿಲ್ಲ. ಒಂದು ರೀತಿ ಇದನ್ನು ನೋಡಿದ್ರೆ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಅಂತ ಸಂಶಯ ಬರ್ತಾ ಇದೆ. ಇದುವರೆಗೆ ಸರ್ಕಾರದ ಒಬ್ಬ MLA ಮನೆಗೆ ಬಂದಿಲ್ಲ, ಮತ್ತು ಗೃಹ ಮಂತ್ರಿ ಮನೆಗೆ ಬಂದಿಲ್ಲ, ಚೀಫ್ ಮಿನಿಸ್ಟರ್ ಒಂದು ಕಾಲ್ ಮಾಡಿಲ್ಲ. ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ? ಇಡೀ ಸಂಸಾರವನ್ನು ಹಾಳು ಮಾಡಿರ್ತಕ್ಕಂಥ ಯಾವನವನು ಹೀರೋನೋ ಜೀರೋನೋ ದರ್ಶನ್, ಅವನಿಗೆ ಈ ಭೂಲೋಕದಲ್ಲಿ ಇರಬಾರ್ದವನು. ಈ ಭೂಲೋಕದಲ್ಲಿ ಇನ್ನೊಂದು ಸರಿ ಶೂಟಿಂಗ್ ಅನ್ನುವಂಥ ಶಬ್ದವನ್ನು ಬಾಯಿಂದ ಬರಬಾರ್ದು. ಆ ರೀತಿಯ ಕಠಿಣ ಶಿಕ್ಷೆಯನ್ನು ಸರ್ಕಾರ ಕೊಡಬೇಕು ಅಂಥೇಳಿ ನಾನು ಆಗ್ರಹಪಡಿಸ್ತೇನೆ. ಅಷ್ಟೇ ಅಲ್ಲದೆ ಸಹನಾ ಅವರಿಗೆ ಅವರು ಏನು ಶಿಕ್ಷಣವನ್ನು ಪಡೆದಿದ್ದಾರೆ ಅದರ ಆಧಾರದ ಮೇಲೆ ಅವರಿಗೆ ಸರ್ಕಾರದ ನೌಕರಿಯನ್ನು ಕೊಡಬೇಕು. 1 ಕೋಟಿ ರೂಪಾಯಿ ಪರಿಹಾರವನ್ನು ಆ ಮನೆಗೆ ಕೊಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ. ಅತ್ಯಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.